ಎಲ್ಲ ವೀಕ್ಷಕರಿಗೂ ನಮ್ಮ ನೋನೋ ಚಾನಲ್ಗೆ ಸ್ವಾಗತ. ವೀಕ್ಷಕರಿನ ವಿಡಿಯೋದಲ್ಲಿ ಇದೀಗ ಸುಮಾರು ಜನ ನಂಗೆ ಕೇಳಿರುವಂಥ ಪ್ರಶ್ನೆ ಏನು ಸರ್, ಟೆಟ್ ಪಾಸ್ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ, ಎಷ್ಟೇ ಸಲ ನಾವು ಓದಿ ಬರೆದ್ರೂ ಸಹ ಟೆಟ್ ಪಾಸ್ ಆಗ್ತಾ ಇಲ್ಲ, ಏನು ಮಾಡಬೇಕು ಅನ್ನೋದು. ಹಾಗಾದರೆ ಈ ಟೆಟ್ ಪಾಸ್ ಮಾಡೋದು ಯಾಕೆ ತುಂಬ ಕಷ್ಟ ಆಗ್ತಾ ಇದೆ, ನೀವು ಮಾಡ್ತಿರೋ ಸಣ್ಣ ಸಣ್ಣ ತಪ್ಪುಗಳಾದರೂ ಏನು, ಅದೇ ರೀತಿಯಾಗಿ ಮುಂದೆ 2025 ಟೆಟ್ ಪಾಸ್ ಆಗೋದ್ರ ಜೊತೆಗೆ ಅದರಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆಯೋದು ಹೇಗೆ ಎಂಬುದರ ಬಗ್ಗೆ ಇನ್ನು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಮಾಡುವಂಥ ಎಲ್ಲ ರೀತಿಯಾದಂಥ ಕೆಟೆಟ್, ಸಿಟೆಟ್, ಅದೇ ರೀತಿಯಾಗಿ GPS ಟಿಯರ್, HS ಟಿಯರ್, PST ಹಾಗೂ PU ಉಪನ್ಯಾಸಗಳಿಗೆ ಸಂಬಂಧಿಸಿದಂತೆ, ಅದೇ ರೀತಿಯಾಗಿ ಎಲ್ಲ ಶಾಲಾ ಶಿಕ್ಷಕರ ಹುದ್ದೆಗಳಿಗೆ ಸಂಬಂಧಿಸಿದಂಥ ಮಾಹಿತಿ ನಿಮಗೆ ಮೊದಲೇ ನೋಟಿಫಿಕೇಶನ್ ಸಿಗುತ್ತೆ ಅಂತ ಹೇಳ್ತಾ, ಇದೀಗ ನೀವು ಟೆಟ್ನಲ್ಲಿ ಸಕ್ಸಸ್ ಆಗದೇ ಇರೋದಕ್ಕೆ ಕೆಲವೊಂದು ಸಣ್ಣ ಪುಟ್ಟ ಕಾರಣಗಳೇನು, ಸೊ ಅದರಿಂದ ಹೇಗೆ ಹೊರಬರಬೇಕು ಎಂಬುದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಸೊ ನೀವು ಟೆಟ್ ಸಕ್ಸಸ್ ಆಗಬೇಕಂದ್ರೆ ಸೊ ಈ ಕೆಳಗಿನ 10 ಅಂಶಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಸೊ ಇದರಲ್ಲಿ ನೀವು ಎಲ್ಲೋ ಒಂದು ಕಡೆ ತಪ್ಪಿರ್ಬೋದು. ಸೊ ಅದನ್ನು ನಾನೀಗ ಒಂದೊಂದಾಗೆ ಹೇಳ್ತಾ ಹೋಗ್ತೇನೆ. ಸೊ ಮೊದಲಿಗೆ ಓದಿದ ವಿಷಯಗಳನ್ನು ಪುನರಾವರ್ತನೆ ಮಾಡದಿರೋದು ಅಂತಂದರೆ, ಈಗ ನೀವು ಒಂದು ವಿಷಯವನ್ನು ಓದಿರ್ತೀರ, ಆ ವಿಷಯವನ್ನು ಅರ್ಥನೂ ಮಾಡ್ಕೊಂಡಿರ್ತೀರ, ಚೆನ್ನಾಗಿ ನೆನಪು ಇಟ್ಕೊಂಡಿರ್ತೀರ. ಆದರೆ ಏನು ಮಾಡ್ತೀರಾ, ಎಕ್ಸಾಮ್ ಹತ್ತತ್ರ ಬಂದಾಗ ಹೆಚ್ಚಿನ ವಿಷಯಗಳನ್ನು ಓದ್ತಾ ಹೋಗ್ತೀರಾ. ಸೊ ಅವಾಗ ಏನಾಗುತ್ತೆ, ನಿಮಗೆ ಕೆಲವೊಂದು ವಿಷಯಗಳನ್ನು ಮರೆತು ಹೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀವು ಅವಾಗ ಏನು ಅಂದ್ಕೊಂಡಿರ್ತೀರಾ, ಸೊ ಆಲ್ರೆಡಿ ಓದಿದ್ದೀನಿ, ಈ ವಿಷಯವನ್ನು ಪುನರಾವರ್ತನೆ ಮಾಡಿದ್ದು ನಾನು ಎಕ್ಸಾಮಲ್ಲಿ ಬರೀತೀನಿ ಅಂತ. ಸೊ ಓಕೆ, ಕೆಲವೊಂದು ವಿಷಯಗಳು ಆ ರೀತಿ ಆಗ್ಬೋದು, ಆದರೆ ಎಲ್ಲ ವಿಷಯಗಳು ಆ ರೀತಿ ಆಗೋದಿಲ್ಲ. ಸೊ ಅದಕ್ಕೆ ನೀವು ಓದಿದ ವಿಷಯಗಳನ್ನು ಪುನರಾವರ್ತನೆ ಮಾಡೋದು ತುಂಬ ಮುಖ್ಯವಾಗಿರುತ್ತೆ. ಸೊ ಮುಂದಿನ ಪಾಯಿಂಟ್ ಏನು ಅಂತಂದರೆ, ನೀವು ಸಂಪೂರ್ಣವಾಗಿ ಅಭ್ಯಾಸ ಮಾಡಿದ ನಂತರ, ಅಂದರೆ ಓದಿದ ನಂತರ ಮಾದರಿ ಟೆಟ್ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸದೇ ಇರೋದು. ಸೊ ಇಲ್ಲಿ ಕೆಲವೊಂದು ಮಾಡೆಲ್ ಟೆಟ್ ಪೇಪರ್ಸು ನಿಮಗೆ ಆನ್ಲೈನಲ್ಲೇ ಸಿಗ್ತವೆ, ಇಲ್ಲ ಕೆಲವೊಂದು ಯೂಟ್ಯೂಬ್ಗಳಲ್ಲೂ ಸಿಗ್ತವೆ, ಇಲ್ಲ ನೀವು ಆಲ್ರೆಡಿ ಸಂಗ್ರಹಿಸಿದರೆ, ಸೊ ನೀವೀಗ ಒಂದು ವಿಷಯವನ್ನು ಓದಿದರೆ ಅದನ್ನು ನೀವು ಮತ್ತೆ ಅದರ ಮೇಲೆ ಬಂದಿರುವಂಥ ಯಾವ ರೀತಿಯಾಗಿ ಆ ವಿಷಯದ ಮೇಲೆ ಕ್ವಶನ್ಸ್ನ ತೆಗೆದಿದ್ದಾರೆ ಎಂಬುವಂಥ ಆಧಾರಿತವಾಗಿ ನೀವು ಟೆಟ್ಗೆ ಓದಬೇಕಾಗಿರುತ್ತೆ. ಸೊ ಆವಾಗ ನಿಮಗೆ ಯಾವ ವಿಷಯದ ಮೇಲೆ ಎಷ್ಟೆಷ್ಟು ಪ್ರಶ್ನೆಗಳು ಬರ್ಬೋದು, ಯಾವ ಭಾಗದಿಂದ ಹೇಗೆ ಪ್ರಶ್ನೆನ ತೆಗೆದಿದ್ದಾರೆ ಎಂಬುದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಸುಲಭವಾಗಿ ಗೊತ್ತಾಗ್ತಾ ಹೋಗುತ್ತೆ. ಮತ್ತು ಯಾವ ರೀತಿಯಾಗಿ ನೀವು ಸ್ಟಡಿ ಮಾಡಬೇಕು ಅನ್ನೋದು ನೀವು ಮಾಡಲ್ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದಾಗ ನಿಮಗೆ ಅತಿ ಸುಲಭವಾಗಿ ಅರ್ಥ ಆಗ್ತಾ ಹೋಗುತ್ತೆ. ಇನ್ನು ಮೂರನೇ ಪಾಯಿಂಟ್ ಏನು ಅಂತಂತಂದರೆ, ಓದುವ ವಿಷಯದಲ್ಲಿ ನಿರಂತರತೆ ಕಾಪಾಡಿಕೊಳ್ಳೋದು. ಫಾರ್ ಎಕ್ಸಾಂಪಲ್, ಈಗ ನೀವು ಯಾವುದೋ ಒಂದು ಪುಸ್ತಕವನ್ನು ಓದ್ತಿರ್ತೀರ. ಸೊ ಈಗ ಕನ್ನಡ ಗ್ರಾಮರ್ ಅಂತ ಅಂದ್ಕೊಳ್ಳಿ. ಸೊ ಕನ್ನಡ ಗ್ರಾಮರ್ನ ಒಂದು 4-5 ಚಾಪ್ಟರ್ನ ಓದಿರ್ತೀರಾ. ಸೊ ಅದಾದಮೇಲೆ ಏನಿಸುತ್ತೆ, ನಿಮ್ಮ ವಿಷಯಗಳಿಗೆ ಸಂಬಂಧಿಸಿದ ಪಾಠಗಳನ್ನ ಇನ್ನೂ ಕಂಪ್ಲೀಟ್ ಮಾಡಲಿ ಅಂತ ಹೇಳ್ಬಿಟ್ಟು ನೀವು ಕನ್ನಡ ಗ್ರಾಮರ್ನ ಅಲ್ಲಿಗೆ ನಿಲ್ಲಿಸ್ಬಿಡ್ತೀರಾ. ಮುಂದೆ ನಿಮ್ಮ ವಿಷಯಗಳನ್ನು ಓದ್ಕೊಳ್ತಾ ಹೋಗ್ತೀರಾ. ಅದಾದಮೇಲೆ ಕೆಲವು ದಿನಗಳ ನಂತರ ನೀವೇನು ಮಾಡ್ತೀರಾ, ಮತ್ತೆ ಕನ್ನಡ ಗ್ರಾಮರ್ನೇ ತೊಗೊಂಡಾಗ ನಿಮ್ಗೆ ಏನು ಅನಿಸುತ್ತೆ, ಸೊ ಹಿಂದೆ ಓದಿರೋದಂತೆಲ್ಲ ಮರ್ತೋಗುತ್ತೆ. ನಿಮ್ಗೆ ಅಲ್ಲಿ ಮುಂದಿನ ಪಾಠಗಳನ್ನು ಓದೋಕೆ ನಿಮ್ಗೆ ಆಗೋದಿಲ್ಲ, ಮತ್ತೆ ಮೊದಲಿಂದ ಬರಬೇಕಾಗುತ್ತೆ. ಅಂದರೆ ನಿಮಗೆ ಅಲ್ಲಿ ಸಮಯ ವ್ಯರ್ಥ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರೋದಿಲ್ಲ. ಅದರಿಂದ ಯಾವುದೇ ಒಂದು ವಿಷಯವನ್ನು ಓದ್ತಿರಬೇಕಾದ್ರೆ ನಿರಂತರತೆ ಕಾಪಾಡ್ಕೊಳ್ಳೋದು ತುಂಬ ಮುಖ್ಯ. ಸೊ ನಾನು ಮುಂದೆ ಹೇಳ್ತೀನಿ ಹೇಗೆ ನಿರಂತರತೆಯನ್ನು ಕಾಪಾಡ್ಕೊಳ್ಳೋದು ಅಂತಂದರೆ, ಒಂದು ವಿಷಯಕ್ಕೆ ಇಂತಿಷ್ಟು ಸಮಯವನ್ನು ನಿಗದಿಪಡಿಸ್ಕೋಬೇಕು ಅನ್ನೋದಿರುತ್ತೆ. ಸೊ ಅದನ್ನು ನಾನು ಮುಂದಿನ ಪಾಯಿಂಟಲ್ಲಿ ಹೇಳ್ತಾ ಹೋಗ್ತೇನೆ. ಸೊ ಇದಿಷ್ಟು ನಿರಂತರತೆಯನ್ನು ಕಾಪಾಡಿಕೊಳ್ಳೋದಾದರೆ ಮುಂದಿನ ಪಾಯಿಂಟ್ ಏನಂತಂದರೆ, ಪಠ್ಯಕ್ರಮ ಅಥವಾ ಸಿಲೆಬಸ್ನ ನೋಡದೇ ಇರೋದು. ಅಂತಂದರೆ ನೋಡಿರ್ತೀರಾ, ಸೊ ಅದನ್ನು ಎಕ್ಸಾಮ್ಗೆ ಹತ್ತತ್ರ ಇರಬೇಕಾದ್ರೆ ನೋಡಿರ್ತೀರ. ಸೊ ಮೊದಲ ಭಾಗದಿಂದಲೇ ಸಿಲೆಬಸ್ ಏನಿದೆ ಅದ್ರ ಪ್ರಕಾರ ಓದ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿರಲ್ಲ. ಸೊ ನೋಡಿದರೂ ಸಹ ಎಲ್ಲ ವಿಷಯಗಳನ್ನು ಒಂದು ಕಡೆಯಿಂದ ಓದ್ಕೊಂಡು ಹೋಗ್ಬಿಡೋಣ, ಆಮೇಲೆ ಸಿಲೆಬಸ್ನ ನೋಡೋಣ ಅನ್ನುವಂಥ ಒಂದು ವಿಷಯವನ್ನು ಮನೇಲಿಟ್ಕೊಂಡು ಸಹ ಓದೋ ತುಂಬ ಜನ ಇರ್ತಾರೆ. ಸೊ ಅದರಿಂದ ಅದು ಸಹ ಎಫೆಕ್ಟ್ ಆಗ್ಬೋದು. ಏನಕ್ಕೆ ಅಂತಂದರೆ, ಸಿಲೆಬಸ್ಸಲ್ಲಿ ಎಲ್ಲ ವಿಷಯಗಳನ್ನು ಕವರ್ ಮಾಡಿರೋಲ್ಲ. ಫಾರ್ ಎಕ್ಸಾಂಪಲ್, ಈಗ ಕನ್ನಡ ವ್ಯಾಕರಣವನ್ನೇ ಉದಾಹರಣೆಗೆ ತಗೊಂಡಾಗ, ಸೊ ಕನ್ನಡ ವ್ಯಾಕರಣವನ್ನು ಸಂಪೂರ್ಣವಾಗಿ ಓದೋಕ್ಕಿಂತ ಸೊ ಏನು ವಿಷಯಗಳನ್ನು ಅದರಲ್ಲಿ ಕೇಳಿದರೆ ಅದಷ್ಟೇ ಓದ್ಕೊಂಡ್ರೆ ಒಳ್ಳೆಯದು. ಸೊ ಅದರಲ್ಲಿ ನಿಮಗೆ ಪತ್ರಲೇಖನ ಆಗಿರಲಿ, ಪ್ರಬಂಧ ಬರೆಯೋದಾಗಿರಲಿ, ಈ ರೀತಿಯಾಗಿ ಯಾವುದೇ ವಿಷಯಗಳನ್ನು ಕೇಳಿರೋದಿಲ್ಲ. ಸೊ ಆ ವಿಷಯಗಳನ್ನೆಲ್ಲ ನೀವು ಓದಬೇಕಾಗಿರುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಆವಾಗ ನಿಮಗೇನಾಗುತ್ತೆ, ಟೈಮ್ ಸೇವಿಂಗ್ ಅನ್ನೋದಾಗುತ್ತೆ. ಆದ್ದರಿಂದ ಯಾವುದೇ ಒಂದು ನೋಟಿಫಿಕೇಷನ್, ಅದು ಟೆಟ್ ಅಂತಲೇ ಅಲ್ಲ, CET ಆಗಿರಲಿ, ಏನೇ ಆಗಿರಲಿ, ಯಾವುದೇ ಒಂದು ಪರೀಕ್ಷೆಗೆ ಒಂದು ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಅಂತಂದರೆ ಅದ್ರ ಜೊತೆಗೆ ಸಿಲೆಬಸ್ ಸಹ ಬಿಟ್ಟಿರ್ತಾರೆ. ಸಿಲೆಬಸ್ನ ನೋಡಬೇಕು. ಸಿಲೆಬಸ್ ಅದು ನಮಗೊಂಥರ ಮಾರ್ಗದರ್ಶನವಿದ್ದಂತೆ. ಸೊ ಅದರ ಮುಖಾಂತರವಾಗಿ ನಾವು ವಿಷಯಗಳನ್ನು ಓದ್ತಾ ಹೋಗಬೇಕು. ಸೊ ಇದೊಂದಾದರೆ ಮುಂದಿನ 5ನೇ ಪಾಯಿಂಟ್ ಏನು ಅಂತಂದರೆ, ಏನು ನೀವು ಈ ಟೆಟ್ ಎಕ್ಸಾಮ್ ಬರೀತಿರೋ ಆ ಎಕ್ಸಾಮಲ್ಲಿ ಒಂದು ಪ್ರಶ್ನೆಗೆ ಹೆಚ್ಚಿನ ಸಮಯ ನೀಡೋದು. ಅಂತಂದರೆ ಈಗ ಒಂದು ಪ್ರಶ್ನೆಯನ್ನು ನೋಡಿರ್ತೀರ, ಅದು ಹೇಳಿಕೆ ರೂಪದಾಗಿದ್ದರೆ ಅಲ್ಲೇ ಅರ್ಧಂಬರ್ಧ ಗೊತ್ತಿದ್ರೆ ಅದಕ್ಕೆ ಯೋಚನೆ ಮಾಡ್ಕೊಂಡು ಇದ್ದೋಗೋದು, ಮತ್ತು ಆನ್ಸರ್ ಗೊತ್ತಿರುತ್ತೆ, ಬೇರೆ ಆಪ್ಷನ್ಸ್ ನೋಡಿ ಕನ್ಫ್ಯೂಷನ್ ಆಗಿಬಿಡೋದು. ಸೊ ಈ ರೀತಿಯಾಗಿ ಆದಾಗ ಅಲ್ಲೇ ಒಂದೇ ಪ್ರಶ್ನೆಗೆ ಹೆಚ್ಚಿನ ಸಮಯವನ್ನು ತಗೊಳ್ತೀರಾ. ಸೊ ಆಗ ಏನಾಗುತ್ತೆ ಅಂತಂತಂದರೆ, ನಿಮಗೆ ಉಳಿದಂಥ ಪ್ರಶ್ನೆಗಳಿಗೆ ಅಟೆಂಡ್ ಮಾಡೋದು ಕಷ್ಟ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಈಗ ನಿಮಗೆ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಒಂದು ಪ್ರಶ್ನೆ ಗೊಂದಲ ಇರುತ್ತೆ. ಅಂದರೆ ನಿಮಗೆ ಉತ್ತರ ಗೊತ್ತು, ಅರ್ಧಂಬರ್ಧ ಗೊತ್ತಾಗ್ತಾ ಇದೆ, ಕನ್ಫ್ಯೂಷನ್ ಆಗ್ತಾಯಿದೆ. ಸೊ ಆಗ ನೀವೇನು ಮಾಡ್ತೀರಾ, ಸೊ ಅಲ್ಲೇ ಉತ್ತರವನ್ನು ಹುಡುಕೋಕ್ಕೆ ಹೆಚ್ಚಿನ ಸಮಯ ತಗೋತೀರಾ. ಹಾಗೇನಾಗುತ್ತೆ, ನೀವಿನ ಮುಂದಕ್ಕೆ ಸಮಾಜ ವಿಜ್ಞಾನ ಅಥವಾ ಗಣಿತ ವಿಜ್ಞಾನವನ್ನು ಬರೆಯೋಕೆ ಏನಾದರೂ ನೀವು ಬರಿತಾ ಇದ್ದರೆ, ಸೊ ಅಲ್ಲಿ ಕೊನೆಯ ಪ್ರಶ್ನೆಗಳಿಗೆ ನೀವು ಅಟೆಂಡ್ ಮಾಡೋಕ್ಕಾಗೋದಿಲ್ಲ. ಸೊ ಹಾಗೇನಾಗುತ್ತೆ, ನಿಮ್ಮ ಟೆಟ್ ಸ್ಕೋರ್ ಸಹ ಕಡಿಮೆ ಆಗುತ್ತೆ. ಆದ್ದರಿಂದ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆಗೆ ಹೆಚ್ಚಿನ ಸಮಯ ನೀಡೋದು ವ್ಯರ್ಥ ಆಗುತ್ತೆ. ಸೊ ನೀವು ನಿಮಗೆ ಯಾವ ಉತ್ತರಗಳಲ್ಲಿ ಗೊಂದಲ ಇರುತ್ತೋ ಆ ಎರಡಕ್ಕೂ ಟಿಕ್ ಮಾರ್ಕ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ಪರೀಕ್ಷೆಯನ್ನೆಲ್ಲ ಬರೆದಿದ್ದಾದಮೇಲೆ ಮತ್ತೆ ಅದೇ ಪ್ರಶ್ನೆಗೆ ಬಂದು ಆಲೋಚಿಸಿ. ಯಾಕಂದರೆ ಆಗ ನಿಮಗೆ ಪರೀಕ್ಷೆ ಮುಗಿದಿರುತ್ತೆ ಮತ್ತು ಉತ್ತರವನ್ನು ಆಲೋಚಿಸೋಕ್ಕೂ ಸಹ ನಿಮಗೆ ಮೈಂಡ್ ಫ್ರೀ ಆಗಿರುತ್ತೆ. ಆಗ ಉತ್ತರಗಳು ಬೇಗ ಬರುತ್ತೆ.
ಇನ್ನು ಮುಂದಿನ ಪಾಯಿಂಟ್ ಏನು ಅಂತಂತಂದರೆ ಟೆಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಸರಿಯಾಗಿ ಗಮನಿಸದಿರೋದು. ಫಾರ್ ಎಕ್ಸಾಂಪಲ್ ಏನು ಅಂತಂತಂದರೆ, ಈಗ ನೀವು ಮೊದಲನೇ ಪಾರ್ಟಲ್ಲಿ ಕನ್ನಡವನ್ನು ಬರೆದಿರ್ತೀರ. ಸೊ ಕನ್ನಡದ ಮುಂದಿನ ಭಾಗವು ಇಂಗ್ಲೀಷು ಅಲ್ಲೇ ಇರುತ್ತೆ, ಆದರೆ ನೀವು ಡೈರೆಕ್ಟಾಗಿ ಅದೇ ಭಾಗವನ್ನು ನೀವು ಚೂಸ್ ಮಾಡೋಂಗಿಲ್ಲ. ಸೊ ಇಂಗ್ಲೀಷನ್ನು ಎರಡನೇ ಭಾಷೆಯಾಗಿ ಆಯ್ಕೆ ಮಾಡಿರುವಂತಹ ಇಂಗ್ಲೀಷಲ್ಲಿ ಹೋಗಿ ಅಲ್ಲಿ ಏನು ಪ್ರಶ್ನೆಗಳಿರ್ತಾವೋ ಅಲ್ಲಿ ನೀವು ಉತ್ತರನ ಮಾಡಬೇಕಾಗಿರುತ್ತೆ. ಸೊ ಈ ರೀತಿಯಾಗಿ ಕನ್ಫ್ಯೂಷನ್ ಮಾಡಿಕೊಂಡು ಪ್ರಶ್ನೆ ಪತ್ರಿಕೆಯಲ್ಲಿ ಅಂಕಗಳನ್ನು ಕಳೆದುಕೊಂಡಿರುವಂಥ ಪ್ರಸಂಗಗಳು ಸಹ ಇದ್ದಾವೆ. ಇನ್ನು ಮುಂದೆ ನೋಡೋದಾದರೆ, ಕೊಟ್ಟಿರುವಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗಳನ್ನು 2-3 ಬಾರಿ ಓದುವುದು. ಅಂದರೆ ಈಗ ನೀವು ಮೇಲೆ ಒಂದು ಎಕ್ಸಾಂಪಲ್ನ ನೋಡ್ತಾ ಇರ್ಬೋದು, ಶುದ್ಧ ಭಾಷಾ ಪ್ರಯೋಗದಿಂದ ಕೂಡಿದ ಪದವಿದು ಅಂತ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಸೊ ಅಲ್ಲಿ ನೀವು ಎಕ್ಸಾಮಲ್ಲಿ ಓದಬೇಕಾದ್ರೆ ನಿಮಗೆ ಎಲ್ಲ ಪದಗಳು ವೈಯಕ್ತಿಕ ಅಂತಲೇ ಕಾಣಿಸ್ತಾ ಇರ್ತವೆ. ಸೊ ಆದ್ದರಿಂದ ಎಕ್ಸಾಮಲ್ಲಿ ಗಾಬರಿಗೊಳ್ಳದೆ ನಿಧಾನವಾಗಿ ಪ್ರಶ್ನೆಯನ್ನು 2-3 ಬಾರಿ ಓದಿ ಸೊ ಅದಕ್ಕೆ ಯಾವುದು ಸೂಕ್ತ ಉತ್ತರ ಅನ್ನೋದನ್ನ ಚೂಸ್ ಮಾಡಬೇಕಾಗಿರುತ್ತೆ. ಸೊ ಈ ರೀತಿಯಾಗಿ ಅಂಕಗಳನ್ನು ಕಳೆದುಕೊಳ್ಳುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಇನ್ನು ಮುಂದೆ 8ನೇ ಪಾಯಿಂಟ್ ಏನು ಅಂತಂತಂದರೆ, ವಿಷಯವಾರು ಸಮಯವನ್ನು ನಿರ್ಧರಿಸ್ಕೊಳ್ಳೋದು. ಅಂತಂದರೆ ಇಲ್ಲಿ 2 ವಿಷಯಗಳು ಬರ್ತವೆ. ಒಂದು ಪರೀಕ್ಷೆಗಿಂತ ಮುಂಚೆ ಮತ್ತು ಪರೀಕ್ಷೆಯ ದಿನ. ಅಂದರೆ ಪರೀಕ್ಷೆಗಿಂತ ಮುಂಚೆ ಏನು ಮಾಡಬೇಕಂತಂದರೆ, ನಾನು ಈಗಾಗಲೇ ಹೇಳಿದೆ, ಯಾವುದೇ ಒಂದು ವಿಷಯವನ್ನು ಓದಬೇಕಾದ್ರೆ ನಿರಂತರತೆ ಇರಬೇಕು ಅಂತ. ಅಂದರೆ ಪ್ರತಿದಿನ ನಿರಂತರತೆಯಾಗಿ ಓದಬೇಕಂತಂದರೆ ಇಂತಿಷ್ಟು ಸಮಯವನ್ನು ಅದಕ್ಕೆ ನಿರ್ಧರಿಸ್ಕೊಳ್ಬೇಕಾಗುತ್ತೆ. ಮತ್ತು ಪರೀಕ್ಷೆಯ ದಿನ ಏನು ಮಾಡಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಸೊ ನೀವೀಗ ಟೆಟ್ ಪೇಪರ್ 1 ಬರಿತಾ ಇದ್ದೀರಾ. ಸೊ ನೀವು ಗಣಿತವನ್ನು ಅಟೆಂಡ್ ಮಾಡಬೇಕು, ಕನ್ನಡವನ್ನು ಅಟೆಂಡ್ ಮಾಡಬೇಕು. ನಿಮಗೆ ಕನ್ನಡ ಸುಲಭ, ಗಣಿತ ಸ್ವಲ್ಪ ಕಷ್ಟಕರ. ಆ ಸಮಯದಲ್ಲಿ ಏನು ಮಾಡ್ತೀರಾ, ಕನ್ನಡಕ್ಕೆ ಕಡಿಮೆ ಸಮಯವನ್ನು ನಿರ್ಧಾರ ಮಾಡ್ಕೋಬೇಕು. ಅದೇ ರೀತಿಯಾಗಿ ಗಣಿತಕ್ಕೆ ಹೆಚ್ಚಿನ ಸಮಯವನ್ನು ಇಟ್ಕೋಬೇಕು. ಆಗೇನಾಗುತ್ತೆ, ನಿಮಗೆ ಕನ್ನಡವನ್ನು ಅಟೆಂಡ್ ಮಾಡ್ದಂಗೆ ಆಗುತ್ತೆ, ಗಣಿತಕ್ಕೆ ಹೆಚ್ಚಿನ ಸಮಯ ನೀಡಿ ಒಳ್ಳೆ ಉತ್ತರಗಳನ್ನು ಪಡ್ಕೊಂಡಿದ್ದೀವಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಹ ಸಿಗುತ್ತೆ, ಮತ್ತು ಅಂಕಗಳನ್ನು ಹೆಚ್ಚಿಗೆ ಮಾಡ್ಕೊಳ್ಬೋದು. ಸೊ ಇದು ಮೇನ್ ರೀಸನ್ ಆಗುತ್ತೆ. ಆದ್ದರಿಂದ ಪರೀಕ್ಷೆಯ ಮುನ್ನ ಮತ್ತು ಪರೀಕ್ಷೆಯ ದಿನ ವಿಷಯವಾರು ಸಮಯ ನಿರ್ಧರಿಸ್ಕೊಳ್ಳೋದು ಸಹ ಅತಿ ಮುಖ್ಯವಾಗಿರುತ್ತೆ. ಇನ್ನು 9ನೇ ಪಾಯಿಂಟ್ ಏನು ಅಂತಂದರೆ, ಪರೀಕ್ಷೆಯಲ್ಲಿ ಗಾಬರಿಗೊಳ್ಳೋದು ಬೇಕಾಗಿರೋದಿಲ್ಲ. ಏನಕ್ಕೆ ಅಂತಂತಂದರೆ, ಸುಮಾರು ಜನ ಮೊದಲು ಬಾರಿಗೆ ಕೆಟೆಟ್ ಬರೀಬೇಕು ಅಂದ್ಕೊಂಡು ಬಂದಿರ್ತಾರೆ. ಅಂದರೆ ಇನ್ನು ಕೆಲವರು ಕೆಟೆಟ್ನ ಬರೆದು ಒಮ್ಮೆ ಅನುತ್ತೀರ್ಣರಾಗಿ ಮತ್ತೆ ಇನ್ನೊಂದ್ಸಲ ಕೆಟೆಟ್ ಬರೆದು ಈ ಸಲ ಪಾಸ್ ಆಗಲೇಬೇಕು ಅನ್ನೋರು ಬಂದಿರ್ತಾರೆ. ಸೊ ಅವ್ರು ಏನು ಮಾಡ್ತಾರೆ, ಕೆಲವೊಂದು ಸಲ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಕೇಳಿದಾಗ, ಫಾರ್ ಎಕ್ಸಾಂಪಲ್ ಈ ವರ್ಷ ಅಂದರೆ 2024 ಇಂದಿನ ಪ್ರಶ್ನೆ ಪತ್ರಿಕೆಗಳು ನೋಡಿದಾಗ ನಿಮಗೆ ಅತಿ ಹೆಚ್ಚಾಗಿ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸೇ ಕೇಳಿದ್ರು. ಸೊ ಆ ರೀತಿ ಕ್ವಶನ್ಸ್ ಕೇಳಿದಾಗ ಏನಾಗ್ತಾರೆ, ಅಲ್ಲೇ ಸ್ಟಕ್ ಆಗೋಗ್ಬಿಡ್ತಾರೆ. ಮುಂದಿನ ಪ್ರಶ್ನೆಗಳನ್ನು ಆನ್ಸರ್ ಮಾಡಬೇಕಾ ಬೇಡ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಸೊ ಆದ್ದರಿಂದ ಈ ರೀತಿಯಾಗಿ ಪರೀಕ್ಷೆ ದಿನ ಅಥವಾ ಕೊಠಡಿಯಲ್ಲೂ ಸಹ ಗಾಬರಿಗೊಳ್ಳೋದು ಬೇಕಾಗಿಲ್ಲ. ಇನ್ನು 10ನೇ ಮತ್ತು ಕೊನೆ ಪಾಯಿಂಟ್ ಏನು ಅಂತಂತಂದರೆ, ಪರೀಕ್ಷೆಯ ನಂತರ ಸ್ವಯಂ ತಪ್ಪುಗಳನ್ನು ತಿದ್ದುಕೊಳ್ಳೋದು. ಅಂತಂದರೆ ಈಗ ಪರೀಕ್ಷೆ ಬರೆದು ಬಂದಿರ್ತೀರಾ. ಸೊ ನೀವು ಪಾಸ್ ಆದರೆ ಓಕೆ. ಸೊ ಇನ್ ಕೇಸ್ ನೀವು ಪಾಸ್ ಆಗಿಲ್ಲ ಅಂತಂದರೆ ಎಲ್ಲಿ ಮಿಸ್ಟೇಕ್ಸ್ ಆಗ್ತಿದ್ದಾವೆ, ಸೊ ಅದನ್ನ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕಂತ ನಾವು ಯೋಚನೆ ಮಾಡೋದಿಲ್ಲ. ಸೊ ನಾವೇನು ಅನ್ಕೋತೀವಿ, ಎಷ್ಟೇ ಸಲ ಎಕ್ಸಾಮ್ ಬರೆದ್ರು ನಮಗೆ ಟೆಟ್ ಪಾಸ್ ಆಗ್ತಿಲ್ಲ ಅಂತ ಅಂದ್ಕೊಂಡು ಡಿಮೋಟಿವೇಟ್ ಆಗ್ತಾ ಹೋಗ್ತಾ ಇರ್ತೀವಿ. ಸೊ ಆದ್ದರಿಂದ ಸಾಧ್ಯವಾದಷ್ಟು ಈ 10 ಅಂಶಗಳನ್ನು ಗಮನದಲ್ಲಿಡಿ. ಅದು ಅಲ್ಲದೆ ಈ ಅಂಶಗಳನ್ನು ಬಿಟ್ಟು ಇನ್ಯಾವ ಅಂಶಗಳಲ್ಲೂ ಸಹ ನಾವು ಕೆಟೆಟ್ನ ಬರೆಯೋದಕ್ಕೆ ಫೇಲ್ ಆಗ್ಬೋದು ಎಂಬುದು ನಿಮಗೇನೋ ಪಾಯಿಂಟ್ಸ್ ಗೊತ್ತಿದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಖಂಡಿತವಾಗಿ ತಿಳಿಸ್ಬೋದು. ಅದೇ ರೀತಿಯಾಗಿ ನೀವು ಈ ಅಂಶಗಳಲ್ಲಿ ಯಾವ ಅಂಶಗಳಲ್ಲಿ ತಪ್ಪು ಮಾಡ್ತಿದ್ದೀವಿ ಅನ್ನೋದು ನಿಮ್ಗೆ ಗೊತ್ತಿದ್ರೆ ಖಂಡಿತವಾಗೂ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತಾ ಹೋಗ್ಬೋದು. ಸೊ ವೀಕ್ಷಕರೇ, ಇದಾಗಿತ್ತು ಇಂದಿನ ಮಾಹಿತಿ. ಟೆಟ್ನ ಹೇಗೆ ಸಕ್ಸಸ್ಫುಲ್ಲಾಗಿ ನಾವು ಎಕ್ಸಾಮ್ಸ್ನ ಬರೀಬೇಕು, ಎಲ್ಲಿ ಲೂಪ್ ಹೋಲ್ಸ್ ಇದ್ದಾವೆ, ಅದನ್ನ ಯಾವ ರೀತಿಯಾಗಿ ನಾವು ಅದನ್ನ ತಿದ್ದುಕೊಳ್ಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾದ ವಿಡಿಯೋ ಇದಾಗಿದ್ದು. ಸೊ ಖಂಡಿತವಾಗಿ ಈ ಅಂಶಗಳನ್ನು ನಿಮಗೆ ಯೂಸ್ಫುಲ್ ಆಗ್ತವೆ ಅಂತ ಹೇಳ್ತಾ, ಸೊ ವೀಕ್ಷಕರೇ, ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ನೀಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಮಾಡುವಂಥ ಎಲ್ಲ ರೀತಿಯಾದಂಥ ಕೆಟೆಟ್ ಸಿಟೆಟ್ ಸಂಬಂಧಿಸಿದಂತೆ ಹಾಗೆ ಶಾಲಾ ಶಿಕ್ಷಕರ ಹುದ್ದೆಗಳಿಗೆ ಸಂಬಂಧಿಸಿದಂಥ ನೋಟಿಫಿಕೇಷನ್ಗಳು ನಿಮಗೆ ಮೊದಲೇ ಸಿಗ್ತವೆ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ.